ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡೋದು. ಇವತ್ತಿನ ವಿಶೇಷವೇನೆಂದರೆ, ಇವತ್ತು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಅದುವೇ ಮೈತಲ ತೀರ್ಥ. ಇದು ಬಂದು ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿದೆ. ಇಲ್ಲಿ ತುಂಬ ಅನೇಕ ವಿಶೇಷವಾದ ವಿಚಾರಗಳಿವೆ. ಸೊ ಮುಂದೆ ನೀವು ವಿಡಿಯೋದಲ್ಲಿ ನೋಡ್ತೀರಾ. ಸೊ ನೋಡಿ, ಎಂಜಾಯ್ ಮಾಡಿ. ಇದೆಲ್ಲ ಆನೆ ಗುರುವೆ. ಇದೆಲ್ಲ ಆನೆ ಆನೆ ಇದು ಆನೆ ಇದೆಲ್ಲ ಯಾವ ಗುರುಗಳು ಇರುವಂಥದ್ದು? ಮೈಥಿಲಿ ಋಷಿಗಳು. ಮೈಥಿಲ ಋಷಿಗಳು ಅಂತ ಹೇಳಿ. ಮೈಥಿಲಿ ಋಷಿಗಳು ಇಲ್ಲಿ ಸ್ಥಾಪನೆ ಆಗಿರೋದು. ನೀವು ಎಷ್ಟು ವರ್ಷ ಇರ್ತೀರ? ನಾವೊಂದು ಅವ್ರದಲ್ಲಿ ನಾವು ತಮ್ಮ ಹೆಸರು? ಮಲ್ಲೇಶ್ವರ ಇರ್ತಾರೆ. ಇಲ್ಲ, ಡೈಲಿ ಏನೇ ಬರಲ್ಲ. ಎಲ್ಲೋ ಏನಾರು ಅಭಿಷೇಕ ಅಂದಾನ ಇದ್ರೆ ಏನಾರು ಪೂಜೆ ವಿಶೇಷ ಪೂಜೆಗಳು ಯಾವ್ಯಾವ ಹೋಗಿರ್ತವೆ? ವಿಶೇಷ ಪೂಜೆ ಅಂದ್ರೆ ಶಿವರಾತ್ರಿ, ಯುಗಾದಿ ಇರ್ತಕ್ಕ ಅವಾಗ ಬರ್ತಾರೆ. ಈ ಜಾತ್ರೆ ಮಾಡ್ತಾರಾ? ಇಲ್ಲೇನ ಮ್ಯಾಲ್ಗಡೆ ಜಾತ್ರೆ ಮಾಡ್ತಾರೆ. ಅದೇ ಶನಿಮಾತ್ಮ ಶ್ರೀಮಾತ್ಮನ ಜಾತ್ರೆ ಮಾಡ್ತಾರೆ. ಅವ್ರು ಜಾತ್ರೆ ಮಾಡ್ತಾರೆ. ವರ್ಷಕ್ಕೆ 2 ಸರಿ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಅಜ್ಜಿದು ಇಲ್ಲಿ ಚಾಮುಂಡೇಶ್ವರಿ ಮಾಡ್ತಾರೆ. ಇಲ್ಲಿ ಮಾಡ್ತಾರೆ. ಹೌದಾ? ಮಾಡ್ತಾರೆ. ದಸರಾ ನಡೆಯುತ್ತಲ್ಲ, ಇಲ್ಲಿ ನೀರು ಹಾಕುವಂತ ಉದ್ದೇಶ ಅದು ಏನು? ಏನಾರ ದೋಷ ಇದ್ರೆ ಪರಿಹಾರ ಆಗುತ್ತೆ. ಆಮೇಲೆ ಯಾರು ಮಾಟ ಮಂತ್ರ ಏನಾರು ಮಾಡಿದ್ರೆ ಪರಿಹಾರ ಆಗುತ್ತೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಇದು ಗಿಡಮೂಲಿಕೆಗಳಿಂದ ಬಂದಿರೋದು ನೀರು. ತಳಗಳಿಂದ ಬೆಟ್ಟದ ನೀರು, ತಪ್ಪಲಿಂದೆಲ್ಲ ನೀರು ಬಂದಿರೋದ್ರಿಂದ ಇದು ಸೈಂಟಿಫಿಕ್ ಆಗಿ ನೀರು ಚರ್ಮ ರೋಗವನ್ನ ಇದನ್ನೆಲ್ಲ ಕಳೆಯುವಂಥದ್ದು ಇರುತ್ತೆ ಅಂತ ಹೇಳಿ. ಕಳೆಯುತ್ತೆ. ಪ್ರತಿಯೊಂದು ಕಳೆಯುತ್ತದೆ. ಮಾಟ ಮಂತ್ರ ಯಾರು ಏನು ಮಾಡಿದ್ರು ದೋಷ ಇದ್ರೆ ಎಲ್ಲ ಕಳೆಯುತ್ತೆ. ಹೌದಾ? ಇದು ಯಾವ ಊರಿಗೆ ಬರುತ್ತೆ ಈ ಪ್ಲೇಸ್? ಇಲ್ಲಿ ಬರೋಕ್ಕೆ ಏನು ದಾರಿ? ಇದೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಸೇರಿರೋದು. ಇದೆಲ್ಲ ಶಿವಗಂಗೆ ಬೆಟ್ಟಕ್ಕೆ ಸೇರಿರೋದು. ಹಾಗಾಗಿ ಎಲ್ಲರೂ ಬರ್ತಾರೆ. ಮನೆ ದೇವರು ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಶ್ರೀಶೈಲಕ್ಕೂ ಹೋಗಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದು ಮುಡಿ ಕೊಡ್ತಾರೆ. ಮುಡಿ ಕೊಟ್ಬಿಟ್ಟು ಎಲ್ಲ ಅಭಿಷೇಕ ಅಂದಾನ ಮಾಡಿಸಿ ಹೋಗ್ತಾರೆ. ದೂರ ಅಂತ ಶ್ರೀಶೈಲ ಮಲ್ಲಿಕಾರ್ಜುನ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇರೋದು. ಅಲ್ಲಿಗೆ ಹೋಗಕ್ಕಾಗದಿದ್ದವ್ರು ಇಲ್ಲಿ ಬರ್ಬೋದು. ಅವ್ರ ಮನೆ ದೇವ್ರು ಇರ್ತಾವಲ್ಲ, ಅದಕ್ಕೆ ಇಲ್ಲಿ ಬಂದು ಇಲ್ಲೇ ಮುಡಿ ಕೊಟ್ಟು ಎಲ್ಲ ಅಭಿಷೇಕ ಅಂದಾನ ಮಾಡಿಸಿ ಹೋಗ್ತಾರೆ. ಹೌದಾ? ಧನ್ಯವಾದ. ಧನ್ಯವಾದ. ಮಕ್ಕಳಿಲ್ದವರೆಲ್ಲ ಗಂಗಮ್ಮನ ಮಾಡ್ತಾರೆ ಕೇಳ್ಕೊಂಡು. ವರ್ಷಕ್ಕೊಂದ್ಸರಿ ಬಂದು ಮಾಡ್ತಾರೆ. ಡೇಟ್ ಕೇಳಿ ಸ್ವಾಮಿ ತಕ್ಕೆ, ನಿಮಗೇನು ಬೇಕೋ ಕೇಳ್ಕೊಳ್ಳಿ ಅಮ್ಮ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಊರುಗಳವ್ರು ಬಂದು ಮಾಡ್ಬೇಕಲ್ಲ ಪೂಜೆ ಅಭಿಷೇಕ ಏನಾರು ಮಾಡಿಸ್ಬೇಕಂದ್ರೆ ಲೈನಿಂಗ್ ನಿಂತ್ಕೋಬೇಕಾಗತ್ತೆ. ಕಂಬಾಳುಗೆ ಸೇರ್ತಕ್ಕಂಥ ಇದು ಮೈತ್ರೇಶ್ವರರು ತಪಸ್ ಮಾಡಿರ್ತಕ್ಕಂಥ ಜಾಗ. ಇದು ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಜಾಗ. ಇದು ಇಲ್ಲೇ ದೇವಸ್ಥಾನಗಳಿಗೆ ಯಾವುದೇ ಪೂಜಾರುಗಳು ಅವರು ಇವರು ಇರೋದಿಲ್ಲ. ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲೆಲ್ಲ ಡೆವಲಪ್ಮೆಂಟ್ಸ್ಗೆ ದೇವನಹಳ್ಳಿಯವರೊಬ್ಬರು ಇಬ್ಬರು ಬಂದಿಲ್ಲಿ ವಾಸ ಮಾಡ್ಕೊಂಡು, ಅವರು ಒಬ್ಬರು 100 ವರ್ಷ ಇದ್ದರು. ಆ ಅಜ್ಜಿ 105 ವರ್ಷ ಇದ್ದು ಮೊನ್ನೆ ತಾನೇ ಅವರು ತೀರ್ಕೊಂಡವ್ರೆ. ಇದು ಸುಪ್ರಸಿದ್ಧವಾದಂಥ ದೇವಸ್ಥಾನ, ಪುರಾಣವಾದ ದೇವಸ್ಥಾನ. ಹಾಗೂ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳ ಒಂದು ಇನ್ಸ್ಪಿರೇಷನ್ ಇದು ದೇವಸ್ಥಾನ. ಅವರ ಒಂದು ಆಶೀರ್ವಾದದಿಂದ ಇದೆಲ್ಲ ಡೆವಲಪ್ ಆಗ್ತಾಯಿದೆ. ಇದು ನಿಜವಾಗೂ ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ.
ಅಷ್ಟೇ ಜನಗಳು ಬಂದು ಹೋಗ್ತಾರೆ. ಇಲ್ಲಿ ಯಾರೇ ಪೂಜಾರರುಗಳು ಬಂದು ದುಡ್ಡು ತಗೊಂಡು ಪೂಜೆ ಮಾಡ್ತಕ್ಕಂಥ ಒಂದು ಪ್ರದೇಶ ಅಲ್ಲ. ಈ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲೊಂದು ಆಶ್ರಮ ಮಾಡ್ಕೊಂಡು ಯಾರೇ ಬರಲಿ ಅವ್ರಿಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಕೊಂಡು, ಒಬ್ಬರು ಶ್ರೀನಿವಾಸ್ ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಸಹಾಯ ಮಾಡ್ಕೊಂಡು ಇಲ್ಲೇ ಒಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ಇತ್ತೀಚೆಗೆ. ಇಲ್ಲಿನ ಒಂದು ವಿಶೇಷ ಇಲ್ಲಿ ಹೆಂಗೆ ಬೆಂಕಿ ಊಟ ಹಾಕೊಂಡು ಇದು ಮಾಡ್ತಾ ಇಲ್ಲೂ ಹಂಗೆ. ಆ ಧ್ವನಿಗೆ ಅದರದೇ ಆದಂಥ ನಿಯಮ ಇದೆ. ನಾನು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಬಿಡೋದು. ನಮ್ಮ ಹೆಸರು ಮಾದೇವಪ್ಪ ಅಂತ. ವಯಸ್ಸು ಇವಾಗ 70 ವರ್ಷ. 70 ವರ್ಷ. ನಾನು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ಇಲ್ಲಿನ ಒಂದು ಡೆವಲಪ್ಮೆಂಟ್ಸ್ಗೆ ನಮ್ಮ ಕೈಲಾದಷ್ಟು ಅಲ್ಪ ಸೇವೆ ಮಾಡ್ತಾಯಿದ್ದೀನಿ. ಇದು ನಮ್ಮ ವಿಶೇಷ. ಇಲ್ಲಿ ಈ ಜನತೆಗೆ ಏನು ಹೇಳ್ತೀರಾ ಸರ್? ಇಲ್ಲಿನ ಜನತೆಗೆ ಏನು ಅಂತ ಅಂದರೆ, ಎಲ್ಲರೂ ಬರ್ತಾರೆ, ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ವಾಲಂಟಿಯರ್ ಆಗಿ. ಇಲ್ಲಿನ ದೇವಸ್ಥಾನಗಳಿಗೆ ಅಷ್ಟೇ ಒಂದು ಜನಗಳಿಗೆ ಒಂದು ಇನ್ಸ್ಪಿರೇಷನ್ನು. ಬಂದು ನೈಟ್ ಇದ್ದುಬಿಟ್ಟು ರುದ್ರಾಭಿಷೇಕ ಮಾಡ್ಕೊಂಡು ಎಲ್ಲರೂ ಒಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಂದ್ಬಿಟ್ಟು 10 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಇದೆಲ್ಲ ಊಟಕ್ಕೆ ಹಾಕೋದು ಇನ್ಸ್ಪಿರೇಷನ್ ಅಂದರೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಇನ್ಸ್ಪಿರೇಷನ್ ಇದು. ಶಿವಾನಂದ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಇವರು ದೇವನಹಳ್ಳಿ ಮೂಲತಃ. ಅಲ್ಲಿಂದ ಅವರು ದೊಡ್ಡ ಶ್ರೀಮಂತರಾಗಿ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಕಟ್ಟಿಗೆ ಇಕ್ಕೊಂಡು, ಒಂದು ಸಣ್ಣದೊಂದು ಮಡಿಕೆ ಇಕ್ಕೊಂಡು, ಊಟ ಮಾಡ್ಕೊಂಡು ಇಲ್ಲಿ ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇಲ್ಲಿ ಅದಕ್ಕೆಲ್ಲ ಒಂದು ಅಭಿವೃದ್ಧಿ ಮಾಡಿದವರು ಅಂತ ಅಂದ್ರೆ ಅವರು. ಹಳ್ಳಹಳ್ಳಿಗೆ ಹೋಗ್ಬಿಟ್ಟು ಭಿಕ್ಷಾ ಮಾಡ್ಕೊಂಬಂದು 10 ಜನಕ್ಕೆ ಊಟ ಹಾಕ್ಕೊಂಡು ಇಲ್ಲಿ ಅವರು 100 ವರ್ಷ ಇದ್ರು. ಅವರು 105 ವರ್ಷ ಇದ್ದು ಮೊನ್ನೆ ತಾನೇ 1 ತಿಂಗಳಾಯ್ತು ಅವರು ತೀರ್ಕೊಂಡು. ಅವರ ಒಂದು ಇತಿಹಾಸ ಇವ್ರ ಇದಕ್ಕೋಸ್ಕರ ಇಲ್ಲೊಂದು ಗದ್ಗೆ ಮಾಡಿಬಿಟ್ಟು ಇಲ್ಲೊಂದು ಶಿವಪೂಜೆ ಮಾಡ್ಕೊಂಡು ಎಲ್ಲರೂ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾ ಹೋಗ್ತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಲೈಟ್ ಹಾಕ್ರಿ. ಅದು ಮಂದಿ ಬಕ್ಕೊಂಬರ್ರಿ ಇವ್ರೆ. ಕರೆಂಟ್ ಐತೆ ಬರ್ರಿ. ಬಕ್ಕೊಂಬರ್ರಿ. ಇಲ್ಲಿ ಋಷಿಗಳು ತಪಸ್ ಮಾಡ್ತಿದ್ದಂತ ಜಾಗ ಇದು. ಇಲ್ಲಿ ಯಾವುದೇ ಒಂದು ಭಯ ಇಲ್ಲ, ಕಾಡು ಮೃಗಗಳು ಭಯ ಇಲ್ಲ. ಇಲ್ಲಿ ತಪಸ್ ಮಾಡ್ತಾ ಇದ್ರು ರಾತ್ರಿ ಎಲ್ಲ. ಈಗಲೂ ಬಂದು 10 ಜನ ತಪಸ್ ಮಾಡ್ತಾರೆ. ಆಮೇಲೆ ಇಲ್ಲಿನ ಒಂದು ವಿಶೇಷ ಏನು ಅಂತ ಅಂದ್ರೆ, ಕಷ್ಟ ಏನಾದ್ರು ಬಂತು ಅಂದ್ರೆ ಇಲ್ಲಿ ಜಪ ಮಾಡ್ಕೊಂಡು ಒಂದು ಇದು ಮಾಡಿದ್ರೆ ಅವ್ರ ಕಷ್ಟ ಪರಿಹಾರ ಆಗ್ತದೆ ಅಂತ ಅಂದ್ಬಿಟ್ಟು ಒಂದು ಇಲ್ಲಿನ ಒಂದು ನ್ಯೂನ್ಯತೆ. ಬಂದು ರಾತ್ರಿ ಎಲ್ಲ ಇದ್ದು, ಬೆಂಗಳೂರಿಂದ ಅನೇಕ ಯಾತ್ರಿಗಳು ಬಂದು ಇಲ್ಲಿ ಇದ್ದು ತಪಸ್ ಮಾಡ್ಕೊಂಡು ಇಲ್ಲಿ 1 ವಾರಗಟ್ಲೆ ಇದ್ದು ಇಲ್ಲೇ ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅವರು ಹೋಗ್ತಾರೆ. ಧ್ಯಾನ ಮಂದಿರ ಶಿವಕುಮಾರ ಸ್ವಾಮಿಗಳು ಇನ್ಸ್ಪಿರೇಷನ್. ಅದೆಲ್ಲ ರಾಜಕಾರಣಿಗಳು ಹೆಂಗೆ ಅಂತ ಅಂದ್ರೆ, ರೋಡಿಗೆ ಕಾಂಕ್ರೀಟ್ ಹಾಕಿಸ್ತಾರೆ, ರೋಡಿಗೆ ಮಣ್ಣು ಹಾಕಿಸ್ತಾರೆ. ಇಂಥ ಜಾಗಗಳಿಗೆ ಯಾರದೇ ಒಂದು ಅನುದಾನ ಇಲ್ಲ ಇಲ್ಲಿ. ಹೌದು. ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಲಕ್ಷಾಂತರ ಜನ ದಕ್ಷಿಣ ಕಾಶಿ ಅಂತ ಬಂದು ಹೋಗ್ತಾರೆ. ದಕ್ಷಿಣ ಕಾಶಿ ಅಂತೇಳಿ ಲಕ್ಷಾಂತರ ಜನ ಬರ್ತಾರೆ. ಗಂಗಾಧರೇಶ್ವರ ವನ್ನಾದೇವಿ ಅಮ್ಮವನ್ನು ನೋಡ್ಕೊಂಡು ಮೇಲ್ಗಡೆ ಬೆಟ್ಟ ತಿಳಿಯೋದನ್ನೇ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಈ ರೀತಿಯಾಗಿರ್ತಕ್ಕಂತಹ ಪ್ರದೇಶಗಳನ್ನ ಅಥವಾ ಪುಣ್ಯಕ್ಷೇತ್ರಗಳನ್ನ ಯಾರು ಗುರ್ತಿಸೂ ಇಲ್ಲ, ಭೇಟಿಯೂ ಮಾಡಿಲ್ಲ ಅಲ್ವಾ? ಇಲ್ಲಿ ಏನೇನ್ ಶಕ್ತಿ ಇದೆ ಇವಾಗ ನೋಡಿ. ಬೆಂಗಳೂರಿಂದ ಬರ್ತಾರೆ, ಇಲ್ಲಿ ಉಳ್ಕೊಳ್ತಾರೆ ಅಂದ್ರೆ ಅವರು ಜೀವನದಲ್ಲಿ ಎಷ್ಟೆಲ್ಲಾ ಒತ್ತಡಗಳನ್ನ ಒಂದು 10 ನಿಮಿಷ ಕುತ್ಕೊಂಡು ನಿವಾರಣೆ ಆಗ್ಬಿಡುತ್ತೆ. ಇವಾಗ ನೋಡಿ ಹೆಂಗ್ ಹೇಳ್ತಾರೆ, ಈ ಕರಿಯನಿತ್ತಡೆ ಒಲ್ಲೆ, ಸಿರಿಯನೆತ್ತಡೆ ಒಲ್ಲೆ, ಇರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ಶರಣರ ಸೋಲ್ ನುಡಿ ಒಂದು ಅರಗಳಿಗೆ ಎತ್ತರೆ ನಿಮ್ಮ ನೆತ್ತ ಕಾಣ ರಾಮನಾಥ ಅನ್ನಂಗೆ. ನಿಮ್ಮಂತರ ಜೊತೆ ಮಾತಾಡೋದ್ರಿಂದ, ಆ ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಆಚೆ ಹೋಗುತ್ತೆ ಅನ್ನೋದಷ್ಟೇ. ನಿಮ್ಮನ್ನೆತ್ತ ಕಾಣ ಅಂದ್ರೆ ಹಿರಿಯರ ಅನುಭವ ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಅನುಭವನ 10 ಜನಗಳ ಹತ್ರ ಹಂಚ್ಕೊಂತೀವಿ. ನೋಡಿ, ನೀವು ಏನಿಲ್ಲ, ನಾವೇ ನಮ್ಮ ಸ್ವಂತ ಪ್ರೇರಣೆಯಿಂದ
ನಮ್ಮ ಸ್ವಂತ ದುಡಿಮೆಯಿಂದ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಮಾಡ್ತೀವಿ. ಪ್ರತಿ ಪೌರ್ಣಮಿಗೂ ಇಲ್ಲಿ ಬೆಟ್ಟ ಸುತ್ತೋದಿಕ್ಕೆ ಬರ್ತಾರೆ, ಸಾವಿರಾರು ಜನ ಬರ್ತಾರೆ. ಸಾವಿರಾರು ಜನಕ್ಕೆ ಇಲ್ಲಿ ಬೆಳಿಗ್ಗೆ 4 ಗಂಟೆಗೆನೆ, ಪೌರ್ಣಮಿ ಬೆಳಿಗ್ಗೆ 4 ಗಂಟೆಗೆ ಅವರಿಗೆ ಪ್ರಸಾದ ಕೊಡ್ತೀವಿ. ಪ್ರಸಾದ ಊಟ ಮಾಡ್ಕೊಂಡು ಒಂದ್ ಗಂಟೆ ಟೈಮಲ್ಲೆಲ್ಲ ಕೂತಿದ್ದು ಕಾಲಾರಣ ಮಾಡ್ಕೊಂಡು ಹೋಗ್ತಾರೆ. ಯಾರ್ದು ಇಲ್ಲೇ ನಾವೇನ್ ಯಾರ ಹತ್ರನು ಭಿಕ್ಷಾ ಮಾಡಲ್ಲ, ಯಾರ ಹತ್ರನು ಕೇಳಲ್ಲ. ನಾವು ಸ್ವಂತ ಇದರಿಂದ ತಂದು ಮಾಡ್ಬಿಟ್ಟು ಇಲ್ಲಿ ಇದು ಮಾಡ್ತೀವಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವಿರೋವರೆಗೂ ಬೆಳೆಸ್ತೀವಿ. ಮುಂದೆ ಬರ್ತಕ್ಕಂಥವ್ರು ಇಲ್ಲಿನ ಒಂದು ಇನ್ಸ್ಪಿರೇಷನ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಿವಗಂಗೆ ದಕ್ಷಿಣ ಕಾಶಿಯಿಂದ ಸುಮ್ನೆ ಕರೆಯೋದಲ್ಲ ಇದನ್ನ, ಕಾಶಿಗೆ ಎಷ್ಟು ಶ್ರೇಷ್ಠವೋ ಅದಕ್ಕಿನ್ನ ಒಂದು ಮೇಲು, ಒಂದು ಕೈ ಮೇಲು ಅಂತ ಹೇಳ್ಬೋದು. ನಾವ್ ಕಾಶಿಗೆ ಹೋದ್ರೆ ಒಂದು ದೇವರನ್ನು ನೋಡ್ಕೊಂಡ್ ಬರ್ಬೇಕು, ಬರೀ ಶಿವಗಂಗೆಗೆ. ಇವನ್ ನೀವು ಈ ಮೋದಿಗೂ ರಜನಿಕಾಂತ್ ಏನಾದ್ರು ಜಾಗ ಸಿಕ್ಬಿಟ್ರೆ ನೋಡ್ಬಿಟ್ಟಿದ್ರೆ ನಿಜವಾಗೂ ಅವ್ರು ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ, ಇಲ್ಲಿಗೆ ಬಂದ್ಬಿಡೋರು ಏನೋ ತಪಸ್ಗೆ. ಖಂಡಿತವಾಗಿಯೂ ಸಾಧು ಸಜ್ಜನರ ಜೊತೆಗೆ ಏನೋ ವ್ಯಾವಹಾರಿಕ ಅಥವಾ ಲೋಕ ಜ್ಞಾನಕ್ಕೋಸ್ಕರ ನಾವು ಮನೇಲಿ ಇರ್ಬೇಕು, ಆದ್ರೆ ಇಂತಹ ಜಾಗಕ್ಕೆ ಬಂದಾಗ ಮನಸ್ಸು ನಿರಾಳ ಆಗ್ತದೆ. ಆಮೇಲೆ ಇಲ್ಲಿ ಕರಡೆ ತೀರ್ಥ ಆಯ್ತಲ್ಲ, ಈ ಮಕ್ಳಿಲ್ದವ್ರಿಗೆ ಅದರಲ್ಲಿ ಸ್ನಾನ ಮಾಡಿಸಿದ್ರೆ ಮಕ್ಳಾಗ್ತಾರೆ ಅನ್ನೋದು ಒಂದು ಇದು. ಆಮೇಲೆ ಅವ್ರಿಗೆ ಏನಾದ್ರು ಭಯ ಇದ್ರೆ ಭಯ ಪರಿಹಾರ ಆಗ್ತದೆ ಅಂತ ಅನ್ಬಿಟ್ಟು ಅದೊಂದು ಇನ್ಸ್ಪಿರೇಷನ್. ನಮ್ ತಾತ ನಮ್ಮಿಂದ ಚಿಕ್ಕ ಹುಡುಗರಿಂದ ಕರ್ಕೊಂಡ್ ಬಂದಿದ್ರು ಒಂದ್ಸಲಿ. ನಮ್ ತಾತ ಈ ಮೊದಲಿಗೆಲ್ಲ ಗಾಡಿ ಸೋಂಕಿರೋರು ಅಂತರು ಇಲ್ಲಿ ನೀರ್ ಹಾಕ್ಸ್ಕೊಳ್ಳುವಂಥದ್ದು, ಚರ್ಮ ಕಾಯಿಲೆ ಇರೋವಂಥವ್ರು ನೀರ್ ಹಾಕ್ಸ್ಕೊಂಡು, ಮಕ್ಳಾಗ್ದಲೇ ಇರೋರು ನೀರ್ ಹಾಕ್ಸ್ಕೊಳ್ಳುವಂಥದ್ದು, ಅದಾದ್ಮೇಲೆ ಏನು ಮದ್ವೆ ಆಗ್ದಲೇ ಕರೆಕ್ಟ್. ಆದ್ಮೇಲೆ ಈ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಇರುವಂತವ್ರು ಒಂದಾಗೋದಿಕ್ಕೆ ಎಷ್ಟೋ ಕಲಹಗಳಿಗೆ ತೀರ್ಥ. ಯಾಕೆ ತೀರ್ಥ? ಮೈತ್ರಿ ತೀರ್ಥಕ್ಕೆ ಬೇರೆ ತೀರ್ಥ ಅಂದ್ರೆ ನೀರು ನೀರೇ. ಆದ್ರೆ ಈ ತೀರ್ಥಕ್ಕೆ ಏನು ವಿಶೇಷತೆ ಇದೆ ಅಂತಂದ್ರೆ ಎಷ್ಟೆಲ್ಲಾ ಬಂಡೆ ಮೇಲೆ ಹರಿದು ಬಂದಂತ ನೀರು. ಆಮೇಲೆ ಬರೀ ಬಂಡೆ ಅಲ್ಲ, ಎಷ್ಟೋ ಶಿವಲಿಂಗದ ಮೇಲೆ ನೀರು ಹರಿದು ಬಂದಿರ್ತಕ್ಕಂಥ, ಬಸವಣ್ಣನ ಮೇಲೆ ನೀರು ಹರಿದು ಬಂದಿರ್ತದೆ. ಇಲ್ಲಿ ಎಲ್ಲೆಲ್ಲಿ ಒಂದೊಂದು ಗುಹೆ ಇದೆ, ಅಲ್ಲಲ್ಲಿ ಒಂದೊಂದು ಬಾವಿಗಳಿವೆ, ಎಲ್ಲೆಲ್ಲಿ ಒಂದು ಗುಹೆ ಇದೆ, ಎಲ್ಲೆಲ್ಲಿ ಒಂದು ಮಂಟಪ ಇದೆ. ಅಲ್ಲೆಲ್ಲ ಸುಮ್ಮನೆ ಅಲ್ಲ, ಸಾಧು ಸಜ್ಜನರು ಎಷ್ಟೆಷ್ಟೋ ಸಾಧು ಸಜ್ಜನರು ಅಲ್ಲೇ ತಪಸ್ಸನ್ನ ಮಾಡಿರ್ತಕ್ಕಂಥದ್ದು. ಸಿದ್ಧಿ ಪುರುಷರೆಲ್ಲ ಸಿದ್ಧಿ ಪಡ್ಕೊಂಡಿರುವಂತಹ ಜಾಗಗಳಿದೆ. ಸತ್ಯ. ಅದೇನಂತಾರಲ್ಲ, ಪಾದಗಳಿಂದ ನೆಲವೇ ಸುಕ್ಷೇತ್ರ, ನೆಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಭಗವಂತ. ಆ ಪಾದ ಇಟ್ಟಂತ ನೆಲವೇ ಸುಕ್ಷೇತ್ರ. ಎಂತೆಂತ ಋಷಿಮುನಿಗಳು ಸಿದ್ಧಿಗೆ ಮಾಡ್ತಾರೆ, ಓದಿರತ್ತಿದೆಲ್ಲ ಬಂತು. ನೆಲವೇ ಪಾವನ ತೀರ್ಥ ಅಂತಂದ್ರೆ ಇಂಥವೆಲ್ಲ ತೀರ್ಥ ಬಂದು ನಾವು ಒಂದು ತೀರ್ಥ ಕುಡಿತೀವಲ್ಲ, ಗಂಗಾ ಸ್ನಾನ, ತುಂಗಾ ಪಾನ, ಹೋಗೋಬೇಕಾಗಿಲ್ಲ. ಆಮೇಲೆ 16 ಮರಗಿಡಗಳಿಂದ ಹಸ್ರಿನಲ್ಲಿ ಬಂದಿರ್ತಕ್ಕಂಥ ನೀರು. ಸೈಂಟಿಫಿಕ್ ರೀಸನ್ ಒಂದ್ ಕಡೆ ಆದ್ರೆ ಆ ಸಕಾರಾತ್ಮಕ ಭಾವನೆ ಇನ್ನೊಂದ್ ಕಡೆ ನಮಗೆ ಅದನ್ನ ಕಾಪಾಡುತ್ತೆ ಅನ್ಸಿ. ಇದ್ರ ಬಗ್ಗೆ ಯಾರಾದ್ರೂ ಪುಸ್ತಕದಲ್ಲಿ ದಾಖಲೆ ಮಾಡಿರೋದು ಏನಾದ್ರು ಇದೆಯಾ ಸರ್? ಯಾರೇನ್ ಮಾಡಿ ಸಲಿ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಮೈಥಿಲಿ ತೀರ್ಥದ ಬಗ್ಗೆ ಬರವಣಿಗೆ ಇದೆ, ಪುಸ್ತಕ ಇದೆ, ನಾನು ನೋಡಿದ್ದೀನಿ. ಇದನ್ನ ಇಕ್ಕೊಂಡು ಊಟ ಮಾಡ್ಕೊಂಡು ಎಷ್ಟೋ ದಿವಸ ಊಟ ಇಲ್ದಾನೆ ಈ ಸೊಪ್ಪುಗಳನ್ನೆಲ್ಲ ತಗೊಂಡ್ಬಂದು ಬೇಸ್ಕೊಂಡ್ ತಿಂದೈತೆ ಅಜ್ಜಿ. 105 ವರ್ಷ ಅಜ್ಜಿ. ಏನೋ ನಮ್ಮ ಕೈಲಾದ್ದು, ನಾವೇನು ಯಾರಿಗೂ ಡೊನೇಟ್ ಮಾಡಲ್ಲ, ನಮ್ಮ ಕೈಲಾದ ಸೇವೆ ಮಾಡ್ತೀವಿ ಅಷ್ಟೇ. ನೀವು ದುಡ್ಡು ಕೊಡಿ ಅಂತ ಯಾರನ್ನೂ ಕೇಳಲ್ಲ. ನನ್ನ ಜೋವಾಗಿತ್ತ ನಾನು ಖರ್ಚು ಮಾಡ್ತೀನಿ. ಇನ್ನೊಬ್ರು ಇವ್ರು ಬಂದಿದ್ದಾರೆ, ಶ್ರೀನಿವಾಸ್ ಅಂತ ಬೆಂಗಳೂರಿಂದ, ಅವರು ಬಂದ್ಬಿಟ್ಟು ಇಲ್ಲಿನ ಇದೆಲ್ಲ ನೋಡ್ಕೊಂತಾರೆ ಪಾಪ. ಮಾತಾಡ್ಸ್ಕೊಳ್ಬೇಕು